ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸಿ ತಿಂಡಿ ಕೂಡ ಚಿತ್ರಾನ್ನ ಮಾಡಿದ್ದೆ. ಆ ತಿಂಡಿ ಎಲ್ಲ ಮುಗಿಸಿ ನಾನು ಅಂಗಡಿಗೆ ಹೋಗ್ಬಿಟ್ಟೆ. ಟೈಮ್ ಆಗಿತ್ತು. ಇವತ್ತು ಅಮ್ಮ ಯಾಕೋ ಹುಷಾರಿಲ್ಲ, ಮನೆ ಹತ್ರನೇ ಇರ್ತೀನಿ ಅಂತಂದರು. ಸೊ ಹಾಗಾಗಿ ನಾನು ಅಂಗಡಿಗೆ ಹೋದೆ. ಹೋಗಿ ಅಂಗಡಿಯಿಂದ ಬಂದಾಗ ಯಾಕೋ ಅಪ್ಪಾಜಿ ಸ್ವಲ್ಪ ಟೀ ಮಾಡು ಅಂತಂದರು. ಹಾಗೆ ಸಂಕ್ರಾಂತಿ ಹಬ್ಬದ್ದು ಎಳ್ಳು ಬೆಲ್ಲ ಎಲ್ಲ ಇತ್ತಲ್ಲ, ಅವ್ರಿಗೆ ಸ್ವಲ್ಪ ಕೊಟ್ಟು ಟೀ ಮಾಡಿದ್ರೆ ಆಯಿತು ಅಂತ ಸ್ಟವ್ ಮೇಲೆ ಇಟ್ಟೆ. ಬಟ್ ಕರೆಂಟೇ ಇರಲಿಲ್ಲ. ಹಾಗಾಗಿ ಗ್ಯಾಸ್ ಮೇಲೆ ಮತ್ತೆ ಇಟ್ಟೆ. ಎಷ್ಟೋ ಸಲ ಹಿಂಗೆ ಆಗೋಗ್ಬಿಡುತ್ತೆ. ಒಂದೊಂದು ಸಲ ಹೇಗೆ ಅಂತಂದರೆ ಕರೆಂಟು ಇರೋಲ್ಲ, ಒಂದೊಂದು ಸಲ ಗ್ಯಾಸು ಖಾಲಿ ಆಗೋಗ್ಬಿಡುತ್ತೆ. ಅವಾಗ ಏನು ಮಾಡೋದು ಅನ್ನೋ ತಲೆಗೆ ಚಿಂತೆ ಹತ್ಬಿಡುತ್ತೆ. ಯಾರಿಗೆಲ್ಲ ಹಿಂಗಾಗಿದೆ ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ಟೀ ಮಾಡಿಕೊಂಡು ಅಪ್ಪಾಜಿ ನಾನು ಇಬ್ಬರೂ ಶೇರ್ ಮಾಡಿಕೊಂಡು ಈ ಥರ ಟೀ ಏನಾದರೂ ಊಟ ತಿಂಡಿ ಆದಮೇಲೆ, ಅದರಲ್ಲೂ ತಿಂಡಿ ಆದಮೇಲೆ ಅಂತೂ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಬಟ್ ನಮ್ಮ ಅಪ್ಪಾಜಿ ಅಂತೂ ಟೀ ಅಂತೂ ಕೇಳ್ತಾನೆ ಇರ್ತಾರೆ. ಆದರೂ ನಾನು ಕಂಟ್ರೋಲ್ ಮಾಡ್ತೀನಿ. ಶುಗರ್ ಇದೆ ಅವ್ರಿಗೆ, ಹಾಗಾಗಿ ಅಷ್ಟು ಕೊಡೋಕೆ ಹೋಗೋದಿಲ್ಲ. ಕೇಳಿದಾಗ ಶುಗರ್ ಲೆಸ್ ಮಾಡಿ ಕೊಡ್ತೀನಿ. ಹಾಗಾಗಿ ಅವರಿಗೂ ಶುಗರ್ ಲೆಸ್ ಮಾಡ್ಕೊಂಡಿರ್ತೀನಲ್ಲ, ಹಂಗಾಗಿ ನಾನು ಅದನ್ನೇ ಸ್ವಲ್ಪ ಕುಡಿತೀನಿ. ಅವರು ಕುಡಿತಿರ್ತಾರೆ, ನನಗೂ ಕೂತ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನು ಕೂಡ ಶುಗರ್ ಲೆಸ್ನ ಕುಡಿತೀನಿ. ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದರಲ್ಲಂತೂ ಈ ಪ್ಲೇಸಲ್ಲಂತೂ ನನಗೆ ಊಟ ಮಾಡೋದಾಗಲಿ ತಿಂಡಿ ತಿನ್ನೋದಾಗಲಿ ನನಗೆ ಅದೇ ಪ್ಲೇಸ್ ಆಗಬೇಕು. ಜಾಸ್ತಿ ಅಲ್ಲೇ ಕೂತ್ಕೊಂಡು ಊಟ ತಿಂಡಿ ಎಲ್ಲ ಮಾಡೋದು. ಹಾಗೆ ಸಂಜೆ ದೇವಿ ಮಹಾತ್ಮೆ ಕೂಡ ಇತ್ತು ಊರಲ್ಲಿ, ದೇವಸ್ಥಾನದ ಹತ್ರ. ಅಲ್ಲಿಗೆ ಹೊರಟಿದ್ವಿ. ಹಾಲೆಲ್ಲ ಕರೆದಾಕಿ ಹೋದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದನ್ನು ಇವಾಗ ಕಮ್ಮಿ, ಜಾತ್ರೆ ಟೈಮಲ್ಲಂತೂ ನಮ್ಮ ಊರಿಂದ ಹಿಡಿದು ದೇವಸ್ಥಾನದವರೆಗೂ ಅಲಂಕಾರ ಮಾಡಿರ್ತಾರೆ. 1 ವೀಕ್ ಅಂತೂ ನಮ್ಮೂರು ತಳ 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 ಅಂತ ಹೊಳಿತಾ ಇರುತ್ತೆ. ಸೊ ಅವಾಗೆಲ್ಲ ನಾನು ನಿಮಗೆ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಹಾಗೆ ದೇವಿನ ಉತ್ಸವ ಮಾಡೋಕ್ಕೆ ಎಲ್ಲದು ಪೀಠ ಎಲ್ಲ ರೆಡಿ ಮಾಡಿದರು. ಇದು ದೇವಿ ಮಹಾತ್ಮೆ ಅಂತ. ದೇವಿ ಮುಂದೆ ಹೋಮ ಎಲ್ಲ ಮಾಡಿಬಿಟ್ಟು ಈ ಥರ ಕಳಶ ಎಲ್ಲ ಹೂಡಿ ಪೂಜೆ ಎಲ್ಲ ಮಾಡಿ ವರ್ಷಕ್ಕೊಂದ್ಸಲ ದೇವಿ ಕಥೆನ ಹೇಳ್ತಾರೆ. ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಕೇಳೋಕ್ಕೆ ಇಂಟ್ರೆಸ್ಟ್ ಇರೋರು ಕೇಳಬಹುದು. ಒಂದು ಸಲ ಕೇಳೋದಕ್ಕೆ ಕುತ್ಕೊಂಡ್ಮೇಲೆ ಮುಗಿಯೋವರೆಗೂ ಎದ್ದೇಳೋ ಆಗಿಲ್ಲ. ಸುಮಾರು ಒಂದು 10 ಗಂಟೆಗೆ ಶುರು ಆಗುತ್ತೆ. ಬೆಳಗಿನ ಜಾವ 5 ಗಂಟೆಗೆ ಮುಗಿಯುತ್ತೆ. ಹಾಗಾಗಿ ನಾನು ಕುತ್ಕೊಳ್ಳೋದಕ್ಕೆ ಹೋಗಿಲ್ಲ. ಬಟ್ ಅಷ್ಟವರೆಗೂ ಕುತ್ಕೊಳ್ಳೋವಷ್ಟು ಆಗೋದಿಲ್ಲ. ಮತ್ತೆ ಬೆಳಗ್ಗೆ ಹೋಗ್ಬಿಟ್ಟು ಮತ್ತೆ ಹಾಲು ಕರೆಯೋದು ಅದು ಇದು ಕೆಲಸ ಇರ್ತವೆ ಅಂತ. ಸೊ ಹಾಗಾಗಿ ಹಾಗೆ ಮಂಗಳಾರತಿ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ದೇವರೆಲ್ಲ ಕುಣಿತಾ ಇದ್ದು ಅದನ್ನೆಲ್ಲ ನೋಡ್ಕೊಂಡು ನಾನು ಲೈವಲ್ಲಿ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು. ತುಂಬ ಚೆನ್ನಾಗಿ ಕುಣಿತವೆ ನಮ್ಮೂರ ದೇವ್ರುಗಳು. ಅದರಲ್ಲಂತೂ ದೇವಿ ಅಂತೂ ಅಲಂಕಾರ ಅಂತೂ ಕಣ್ಣು ತುಂಬ್ಕೊಂಡ್ಬಿಟ್ಟೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ಎದ್ದು ಬರುತ್ತೆ ದೇವಿ ಅನ್ನೋ ಥರ ಕಾಣಿಸ್ತಿತ್ತು. ನಾನು ಇದ್ರದ್ದು ಫುಲ್ಲು ಡೀಟೇಲ್ ವೀಡಿಯೋನ ನಾನು ಹಾಕಿದ್ದೀನಿ, ದೇವ್ರ ಬಗ್ಗೆನೇ ಮಾಡಿ ನೀವು ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನಿಮಗೆ ಏನಾದರೂ ತುಂಬ ಕಷ್ಟಗಳಿದ್ದರೆ, ಏನಾದರೂ ಬಗೆಹರಿಸ್ತೀರಾ ಅಂತ ಏನಾದರೂ ತೊಂದರೆಗಳಿದ್ದರೆ ಈ ತಾಯಿನ ಕಣ್ಮುಚ್ಕೊಂಡು ನೆನಪು ಮಾಡ್ಕೊಳ್ಳಿ. ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ. ಸೊ ಹಾಗೆ ಎಲ್ಲ ದೇವರುಗಳನ್ನು ನೋಡಿಕೊಂಡು, ಎಲ್ಲ ದೇವ್ರದ್ದು ಅಲಂಕಾರ ತುಂಬ ಚೆನ್ನಾಗಿತ್ತು. ಎಲ್ಲದನ್ನು ನೋಡಿಕೊಂಡು ಬಂದ್ವಿ ಆಚೆ ಕಡೆ. ಹಾಗೆ ಈ ತಾಯಿದು ಪೀಠ ಕೂಡ ಇದೆ, ಅದನ್ನು ಆಚೆ ಕಡೆನೇ ಕರ್ಕೊಂಬರ್ತಾಯಿದ್ದು. ಕರ್ಕೊಬಂದು ಉತ್ಸವ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟನೆಲ್ಲ ಮಾಡಿಕೊಂಡು, ಊಟದ ವ್ಯವಸ್ಥೆ ಕೂಡ ಇತ್ತು. ವರ್ಷ ಇರುತ್ತೆ. ಆಮೇಲೆ ಮತ್ತೆ ಜಾತ್ರೆಯಲ್ಲೂ ಇರುತ್ತೆ. ಜಾತ್ರೆಯಲ್ಲೂ
ಸಖತ್ ತುಂಬ ಚೆನ್ನಾಗಿರುತ್ತೆ. ಈ ಸಲ ಅಷ್ಟು ಜನ ಇರಲಿಲ್ಲ, ಕಮ್ಮಿ ಇದ್ದರು. ಲಾಸ್ಟ್ ಟೈಮ್ ಅಂತೂ ತುಂಬ ಜನ ಇದ್ದರು. ಈ ಸಲ ಯಾಕೋ ಚಳಿಗೋ ಏನೋ ಜನ ಕಮ್ಮಿ ಬಂದಿದ್ದಾರೆ, ಹಾಗೆ ಚಳಿ ಕೂಡ ಜಾಸ್ತಿ ಇದೆ. ಸೊ ನಾವು ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ ಮನೆಗೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.